ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನೆಲ್ಗೆ ಸ್ವಾಗತ. ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು, ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ, ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ. ಹೋಂಡಾ i20 ಇದೆಷ್ಟು ಮಾಡಲು ಗಾಡಿ? ಸರ್ 2010 10 ಮಾಡಲು. ಓನರ್ಶಿಪ್ ಸರ್ ಥರ್ಡ್ ಓನರ್, ಪೆಟ್ರೋಲ್ ವೇರಿಯಂಟ್ ಅದು. ಪೆಟ್ರೋಲ್ ವೇರಿಯಂಟ್ ಅದು. ಹೌದು. ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ? ಎಲ್ಲ ರನ್ನಿಂಗ್ ಐತೆ. ಗಾಡಿ ರನ್ನಿಂಗ್ ಎಷ್ಟಾಗಿದೆ ಇದು? ಸರ್ ರನ್ನಿಂಗು ಹಾಂ, 94,000 ಹೊಡಿದೆ ಸರ್. 94,000 ಹೊಡೆಯುತ್ತೆ. ಹ್ಮ್ ಇದು ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಗಾಡಿದು? ಸೂಪರ್ ಅಂದ್ರೆ ಸೂಪರ್ ಸರ್. ಇದೆಷ್ಟು ಬರುತ್ತೆ i20 ಮೈಲೇಜ್ ಪೆಟ್ರೋಲ್? ಸರ್ ಅದು 16 ಬರುತ್ತೆ, 16 ಇಂದ 17 ಬರುತ್ತೆ. 15 ಕೊಡುತ್ತೆ. ಹ್ಮ್ ಈ ವೆಹಿಕಲ್ ಡೆಂಟು ಕ್ರಾಸಸ್ ಹತ್ರ ಏನಿಲ್ಲ, ನೀಟಾಗೈತೆ. ಒರಿಜಿನಲ್ ಡೆಲಿ ಐತೆ, ಒರಿಜಿನಲ್ ಬಣ್ಣದಲ್ಲಿ ಐತೆ. ಫ್ರಂಟ್ ಬ್ಯಾಕ್ ಬಂಪರ್ ಒಂದು ಪೇಂಟ್ ಆಗಿದೆ ಅಷ್ಟೇ. ಒಂದು ಡೆಂಟು ಒಂದು ಸ್ಕ್ರಾಚಸ್ ಏನು ಕೂಡ ಇಲ್ಲ. ನೀಟಾಗಿ 90% ಟೈರ್ ಐತೆ. ಇದು ಫೀಚರ್ಸ್ ಏನಂದ್ರೆ ಗಾಡಿದು? ಸರ್ AC, ಪವರ್ ಸ್ಟೇರಿಂಗು, 4 ಡೋರ್ ಪವರ್ ವಿಂಡೋ, ಸೆಂಟರ್ ಲಾಕಿಂಗು, ಸಿಸ್ಟಮ್ ಎಲ್ಲ ಬರುತ್ತೆ. ಆಟೋಮೆಟಿಕ್ ಕ್ಲೈಮೇಟೈಸೇಷನ್ ಇರೋದು, ಮ್ಯಾಗ್ನಾ ಅದು. i20 ಮ್ಯಾಗ್ನಾ? ಇನ್ಬಿಲ್ಟ್ ಸಿಸ್ಟಮ್, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಐತೆ ಸರ್. ಸೂಪರ್ ಐತೆ ಸರ್ ಕಂಡೀಷನ್. ನೋಡದೆ ಗಾಡಿ ನೀಟಾಗೈತೆ. ಇದೆಲ್ಲೈತೆ ಲೊಕೇಶನ್ ಗಾಡಿದು? ಸರ್ ಈ ಗಾಡಿ ಲೊಕೇಶನ್ NR ಮೊಲ್ಲ, ಮೈಸೂರು NR ಮೊಲ್ಲ. ಇನ್ನರ್ ಮೊಹಲ್ಲ, ಮೈಸೂರು. ಲೋಕಲ್ ಅಲ್ಲ ಗಾಡಿ ಇರೋದು? ಈ ಗಾಡಿಗೆ ಎಷ್ಟು ಹೇಳ್ತಾರೆ i20ಗೆ? ಸರ್ ಅದಕ್ಕೆ 2,49 ಹೇಳ್ತಾ ಇದೀವಿ. 2,49. ಹಾ, ವೆಹಿಕಲ್ಸ್ ಡೀಲರ್ ಚಾನಲ್ ಕಡೆಯಿಂದ ಬಂದ್ರೆ, ನಮ್ಮ ಕಡೆ ಮಾಧ್ಯಮದಿಂದ ಬಂದ್ರೆ ಫೈನಲ್ ಟು ಫೈನಲ್ ಅಂದ್ರೆ 2,30,000 ಕೊಡ್ತೀನಿ ಸರ್. ಒಂದು 20,000 ಡಿಸ್ಕೌಂಟ್ ಕೊಡ್ತೀವಿ ನಮ್ಮ ಕಡೆಯಿಂದ ಬಂದ್ರೆ, ಚಾನಲ್ ಕಡೆಯಿಂದ. ಸರ್ ಈಗ 2,30 ಫೈನಲ್ ಇದು? ಫೈನಲ್ ಸರ್. i20 ಮ್ಯಾಗ್ನಾ 2010 ಮಾಡ್ಲು, ಥರ್ಡ್ ಓನರ್, ಪೆಟ್ರೋಲ್ ವೇರಿಯಂಟ್, 7,30,000 ಸರ್. ಬರೀ 2,30 ಕೊಡ್ತೀರಾ ನಮ್ಮ ಕಡೆಯಿಂದ ಬಂದ್ರೆ? ಸರ್ ಫೈನಲ್ ಸರ್ ಅದು. ಓಕೆ, ನಮ್ಮ ಚಾನಲ್ ಕಡೆ ವೆಹಿಕಲ್ಸ್ ಡೀಲರ್ ಚಾನಲ್ ಬಂದ್ರೆ. ಓಕೆ, ನಮ್ಮ ಕಡೆಯಿಂದ ಬಂದ್ರೆ 2,30,000 ಗಾಡಿ ಕೊಡಿ ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ. ಓಕೆ ಸರ್.